ಬಾಮ ನೆತ್ತಿಗೆ. ಈಗೇನು ಮಾಡಬೇಕು ಅಮ್ಮೋರೆ? ರಾಧಿಕಾ, ಅಮ್ಮ ಅನ್ನೋ ಪ್ರೀತಿ ಇರಬೇಕಾದ್ರೆ ಅವರೇ ಅನ್ನೋ ಗೌರವದ ಅವಶ್ಯಕತೆ ಇಲ್ಲ. ಅಮ್ಮ ಅಂತ ಹತ್ರ ಆದವಳು ಅವರೇ ಎಂದು ದೂರ ಆಗ್ತೀಯಾ? ನಾನು ಹೇಗೆ ನಿಮ್ಮನ್ನು ಅಮ್ಮ ಅಂತ ಕರೆಯೋಕೆ ಸಾಧ್ಯ? ನಾನು ನಿಮ್ಮ ಮಗಳು ಅಲ್ವಲ್ಲ. ನಿಮ್ಮ ಮಗಳ ಥರ ಅಂತ ಹೇಳಿ ಈ ಮನೆಗೆ ಕರ್ಕೊಂಡು ಬಂದ್ರಿ. ಈಗ ನಾನು ನಿಮ್ಮ ಮಗಳ ಸ್ಥಾನನ ಕಿತ್ಕೊಳ್ಳೋದು ಸರಿನಾ? ನಿಮ್ಮ ಮಗಳಿಗೆ ಅಂತ ಬಡಿಸಿದ ಊಟನ ನಾನು ಮಾಡಿದೆ. ಈಗ ನಿಮ್ಮ ಮಗಳ ಜಾಗನೂ ನಾನೇ ತುಂಬಿಟ್ರೆ ನಾಳೆ ಏನಾದರೂ ನಿಮ್ಮ ಮಗಳು ಬಂದರೆ ನನ್ನ ಜೊತೆ ಜಗಳ ಮಾಡಿಬಿಡ್ತಾಳೆ ಅಷ್ಟೇ. ರಾಧಿಕಾ, ನೀನು ಹೇಳಿದ್ದು ತಮಾಷೆಗೂ ಸೀರಿಯಸ್ ಆಗೋ, ಆದರೆ ಒಂದಲ್ಲ ಒಂದಿನ ನಿನ್ನ ಮಗಳು ಬಂದ್ರೆ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು. ಒಂದಲ್ಲ ಒಂದಿನ ನನ್ನ ಮಗುನ ನಾನು ಮತ್ತೆ ನೋಡ್ತೀನಿ ಅನ್ನೋ ಭರವಸೆ ನನಗೆ ಬಂದ್ಬಿಡ್ತು. ಎಲ್ಲ ಗುರುಗಳ ಕೃಪೆ, ಅವ್ರ ಶಕ್ತಿನೇ ಅಂಥದ್ದು. ಅವ್ರು ಕಳಿಸಿರೋ ಶ್ರೀಗಂಧದ ಮಹಿಮೆ. ಏನಿದು? ಇದನ್ನೇ ನಾನು ಹೇಳಿದ್ದು, ಗುರುಜಿಯವರು ನಿನಗೋಸ್ಕರ ಕಳಿಸಿದ್ದು ಅಂತ. ಇದನ್ನು ಹಣೆಗೆ ಹಚ್ಕೊಂಡ್ರೆ ನಿನಗೆ, ನಿನ್ನ ಮನೆಯವ್ರಿಗೆ, ನೀನವ್ರೆಲ್ರಿಗೂ ಒಳ್ಳೆಯದಾಗುತ್ತೆ, ರಕ್ಷಣೆ ಸಿಗುತ್ತೆ. ಇನ್ಮೇಲೆ ದಿನ ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ಗಂಧನ ಹಚ್ಕೋಬೇಕು. ನಾನು ಮರೆತು ನೀನು ಮರಿಬಾರ್ದು, ಸರಿನಾ? स्वस्ति न इन्द्रो वृतश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधातु मानस्तोके धनयमान आयुषिमानो गोषुमानो अश्वेषुरीरिषः शान्ति 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 शान्ति। ಟ್ರಸ್ಟಿಗಳೇ, ಇಲ್ಲಿಗೆ ಈ ಪಂಚಾಯತಿನ ಮುಗಿಸಿ. ಇವ್ರ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಇನ್ನು ಮುಂದೆ ನನಗೆ, ನನ್ನ ತಾಯಿಗೆ ಮಾತ್ರ ಅಲ್ಲ, ಇಡೀ ಭಾರತದ ಕುಟುಂಬದ ಎಲ್ಲ ವಂಶಸ್ಥರಿಗೂ ಈ ದೇವಸ್ಥಾನದ ಒಳಗಡೆ ಬರೋದಕ್ಕೆ ಅನುಮತಿ ಇಲ್ಲ ಅಂತ ಘೋಷಣೆ ಮಾಡಿ. ಏನು ಅಪ್ಪ ಮಗ ಇಬ್ರು ಹೀಗೆ ನೋಡ್ತಿದ್ದೀರಾ? ಇದು ಪಂಚಾಯಿತಿ, ಪಾಳೆಗಾರಿಕೆ ಅಲ್ಲ, ನೆನಪಿರ್ಲಿ. ವಿಷ್ಣು ಅವರೇ, ಮಾತಾಡಿ. ನೀವು ಹೀಗೆ ಸುಮ್ಮನೆ ಇದ್ಬಿಟ್ರೆ ನಾವು ಅದೇ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಶಾಂತನು ಕಳ್ಳ, ನೀವು ನ್ಯಾಯಸ್ಥರು ಅಂತ ಹೇಳೋದಕ್ಕೆ ಏನಾದರೂ ಆಧಾರ ಇದೆಯಾ? ಹೇಳ್ರಿ, ಸಾಕ್ಷಿ ಇದೆಯಾ?
ಬಾಯ್ ಬಿಡ್ರಿ, ಏನಾದರೂ ಸಾಕ್ಷಿ ಇದೆಯಾ? ಇದೆ. ಒಬ್ರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ಜೀಜು, ಹೇಳು. ರಿಷಿಕಾ ಅಂತ, ನಮ್ಮ ಮಾವನ ಮಗಳು. 2 ತಿಂಗಳಿಂದ ನಮ್ಮ ಮನೇಲೇ ಇದ್ಲು. ಈ ಶಾಂತನ ಬಗ್ಗೆ ಇವಳಿಗೆ ಚೆನ್ನಾಗಿ ಗೊತ್ತು. ರಿಷಿಕಾ, ಈ ಶಾಂತನು ಎಂಥವನು ಅಂತ ಹೇಳು. ನೋಡಿ, ದೇವಸ್ಥಾನದಲ್ಲಿದ್ದೀನಿ, ಸತ್ಯ ಹೇಳ್ತಿದ್ದೀನಿ. ನನ್ನ ಮಾತನ್ನ ನಂಬಿ. ಈ ಶಾಂತನು ಒಬ್ಬ ವಂಚಕ. ಅವನ್ ಕೆಲಸ ಆಗ್ಬೇಕು ಅಂದ್ರೆ ಯಾರ ಪ್ರಾಣ ಬೇಕಾದ್ರೂ ತೆಗಿತಾನೆ, ಯಾರ ಮನೆ ಬೇಕಾದ್ರೂ ಹಾಳು ಮಾಡ್ತಾನೆ. ಅವನ್ ಎಂತವನು ಅಂತ ಗೊತ್ತಿಲ್ಲದೆ ಅವನ ಜೊತೆ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದ್ದೆ. ಆಮೇಲೆ ಅರ್ಥ ಆಯ್ತು ಅವನೆಂತ ವಿಷ ಸರ್ಪ ಅಂತ. ನಾನು ಯಾವುದೋ ದೊಡ್ಡ ಸಾಕ್ಷಿ ಬರುತ್ತೆ ಅಂತ ನೋಡ್ತಾ ಇದ್ರೆ ಇವಳನ್ ಕರ್ಕೊಂಬಂದಿದ್ಯಾ ಪ್ರದೀಪ? ಟ್ರಸ್ಟಿಗಳೇ, ಇವಳು ಇವರ ಬಾಲಂಗೋಚಿ. ಇವ್ರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನೇ ಹೇಳೋದು. ಇವಳೇ ದೊಡ್ಡ ಸುಳ್ಳು, ಇವಳು ಹೇಳೋ ಮಾತೆಲ್ಲ ಸುಳ್ಳೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಇವಳು ಹೇಳೋದು ನಿಜನೇ ಆಗಿದ್ರೆ ಕಳ್ತನಾಗಿ ಎಷ್ಟು ದಿನ ಆಯ್ತು? ಇಷ್ಟು ದಿನ ಎಲ್ಲಿದ್ಲು? ಒಂದು ಮಾತಾಡ್ಲಿಲ್ಲ. ಈಗ ಯಾಕೆ ಬಂದ್ಲು ಅಂತ ಕೇಳಿ. ಹೌದೌದು, ಈ ಹುಡುಗಿನ ದೊಡ್ಡ ಸಾಕ್ಷಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ಟ್ರಸ್ಟಿಗಳೇ, ನೀವಾದ್ರೂ ಮಾತಾಡಿ. ಇವಳ್ಯಾಕೆ ಸಾಕ್ಷಿ ಆಗಲ್ಲ? ವಿಷ್ಣು ಅವರೇ, ನೀವು ಒಳ್ಳೆಯವರೇ ಇರಬಹುದು, ಆದರೆ ಈ ಸಾಕ್ಷಿ ಸಾಕಾಗಲ್ಲ. ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ. ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಅಕ್ಕವ್ರು ಯಾಕೆ ಆ ಹುಡುಗಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ? ಇವ್ರ ತಲೆಗೆಲ್ಲ ಏನಾದರೂ ಕೆಟ್ಟಿದ್ಯಾ? ಅಯ್ಯೋ, ಇದ್ರಲ್ಲಿ ಕೆಡೋದೇನು ಬಂತು? ಅವ್ರು ಇರೋದು ಸ್ವಲ್ಪ ಹಾಗೇನೆ. ಆದರೂ ಅದ್ಯಾವುದೋ ಎಲ್ಲಿಂದನೂ ಬಂದಿರೋ ಹುಡುಗಿ ಬಗ್ಗೆ ಇಷ್ಟೊಂದು ಕಾಳಜಿ ಬೇಕಿತ್ತಾ? ಹೀಗೆ ಮಾಡಿ ಅಂತ ಗುರುಗಳು ಹೇಳಿ ಕಳಿಸಿದ್ದಾರೆ. ರಾಧಿಕಾ, ಈ ಮಡಿಕೆಯಲ್ಲಿ ಮುಖ ಇಟ್ಕೊಂಡು ನಿನಗೆ ಬೇಕಾಗಿರೋ ಯಾವುದಾದ್ರೂ 2 ಬೇಡಿಕೆಗಳನ್ನು ಬೇಡ್ಕೊ. ಇಲ್ಲಿ ನೀನು ಹೇಳಿದ ಮಾತು ಅಲ್ಲಿ ಗುರುಗಳಿಗೆ ತಲುಪುತ್ತೆ. ಅದನ್ನು ಅವರು ಈಡೇರಿಸ್ತಾರೆ. ಇದೆಲ್ಲ ನಿಜನಾ? ಖಂಡಿತವಾಗ್ಲೂ ನಿಜ. ಇದು ಮಾತ್ರ ಅಲ್ಲ, ಗುರುಗಳು ಹೇಳಿದ ಎಷ್ಟೋ ಮಾತುಗಳು ನಿಜ ಆಗಿದೆ. ನೋಡು, ನೀನು ಕೇಳ್ಕೊಂಡಿದ್ದನ್ನ
ಅವ್ರು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಕೇಳ್ಕೊ. स्वस्ति न इन्द्रो वृतश्रवाः स्वस्ति न पूषा विश्ववेदाः शान्ति 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 शान्ति. ವಿಷ್ಣುವರೇ ಹೇಳಿ, ನಿಮ್ಮ ಹತ್ರ ಏನಾದರೂ ಬೇರೆ ಆಧಾರ ಇದೆಯಾ? ನೀವು ನಿರಪರಾಧಿಗಳಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ? ಈ ಕಾಲೇಜ್ ಓದೋ ಹುಡುಗಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ಹೇಳ್ಸಿದ್ರೆ ಸಾಕಾಗಲ್ಲ. ಇವರ ಮಾತಲ್ಲಿ ಹುರುಳಿದ್ದಿದ್ರೆ, ಇವರು ನಿಜವಾಗ್ಲೂ ಸತ್ಯವಂತರೇ ಆಗಿದ್ದಿದ್ರೆ, ಇವರ ಅತ್ತಿಗೆ ಅಂದ್ರೆ ರುಕ್ಮಿಣಿ ಆಂಟಿ, ಧರ್ಮಾಧಿಕಾರಿಗಳ ಧರ್ಮಪತ್ನಿ, ಈ ಸಂದರ್ಭದಲ್ಲಿ ಇಲ್ಲಿಗೆ ಯಾಕೆ ಬರಲಿಲ್ಲ? ಅವ್ರಿಗೆ ಚೆನ್ನಾಗಿ ಗೊತ್ತು, ಇವ್ರ ಕತೆ ಎಲ್ಲ ಗೊತ್ತು, ಇವ್ರ ಕಳ್ಳಾಟಗಳು ಗೊತ್ತು. ಅದಕ್ಕೆ ಕೋಪಿಸ್ಕೊಂಡು ಬೀಗರ ಮನೆಗೆ ಕೂತ್ಕೊಂಡಿದ್ದಾರೆ. ಹೌದು ಅಲ್ವಾ ಕೇಳಿ? ಸುಳ್ಳು, ಹಾಗೇನಿಲ್ಲ. ಹಾಗಿದ್ರೆ ಅವ್ರು ಯಾಕೆ ಬಂದಿಲ್ಲ ಇವತ್ತು? ದೀಪ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ಬೇಡ. ವಿಷ್ಣು ಅವರೇ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ, ಏನು ಸಾಕ್ಷಿ ಸಿಗಬಹುದು ಅಂತ. ನೀವು ಹೀಗೆ ಸೈಲೆಂಟಾಗಿ ನಿಂತ್ಕೊಂಡಿದ್ರೆ ನಾನು ನಿಮಗೆ ಯಾವ ರೀತಿ ಸಹಾಯನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಸಾಕ್ಷಿ ಎಲ್ಲಿಂದ ತರಲಿ? ನಾನು ಹೇಳ್ತಾ ಇರೋ ಮಾತು ನಂಬ್ತಾ ಇಲ್ಲ ನೀವು. ನಾನು ತೋರಿಸ್ತಾ ಇರೋ ಸಾಕ್ಷಿ ಒಪ್ತಾ ಇಲ್ಲ ನೀವು. ಋಷಿಕಾ ಏನು ಚಿಕ್ಕ ಹುಡುಗಿ ಅಲ್ಲ, ಅವಳು ಬೆಳೆದ ಹುಡುಗಿ, ಪ್ರಜ್ಞಾವಂತಿ ಅವಳು. ಇಲ್ಲ ಇಲ್ಲ, ಮೊದಲನೇದಾಗಿ ಇವಳು ನಿಮ್ಮ ದೃಷ್ಟಿಲಿ ಪ್ರಜ್ಞಾವಂತ ಇರಬಹುದು, ಆದ್ರೆ ನಮ್ಮ ದೃಷ್ಟಿಲಲ್ಲ. ಎರಡನೇದಾಗಿ ಇವಳು ಯಾರು ಅಂತಾನೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ರುಕ್ಮಿಣಮ್ಮ ಅವರು ಬಂದು ಸಾಕ್ಷಿ ಹೇಳೋದಾದ್ರೆ ಅದಕ್ಕೆ ಒಂದು ತೂಕ. ಹೇಳಿ, ಅವ್ರು ಬರ್ತಾರಾ? ಹೇಳಿ, ರುಕ್ಮಿಣಿ ಕರೆಸ್ತೀರಾ? ಈ ವಿಷಯನ ನಾ ಅವ್ರಿಗೆ ಹೇಳಿಲ್ಲ. ಈಗಾಗಲೇ ತುಂಬಾ ಬೇಜಾರಿನಲ್ಲಿದ್ದಾರೆ ಅವರು, ನೊಂದಿದ್ದಾರೆ ಪಾಪ. ಕತೆ ಕಟ್ತಾ ಇದ್ದಾರೆ ಇವರು. ಸುಮ್ಮನೆ ವಿಷ್ಣು ಅವರೇ, ಈಗ ಯಾವುದಾದ್ರೂ ಸಾಕ್ಷಿ ಬೇಕೇ ಬೇಕು. ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಯಾರಾದರೂ ಸಾಕ್ಷಿ ಸಿಗ್ತಾರಾ ನೋಡಿ. ರೀ ಟ್ರಸ್ಟಿಗಳೇ, 5 ನಿಮಿಷ ಟೈಮ್ ನಿಮಗಿರ್ಬೋದು, ಆದ್ರೆ ನಮಗಿಲ್ವೇ? ನಮಗೆ ತುಂಬಾನೇ ಕೆಲಸಗಳಿವೆ. ಹಾಗಂದ್ರೆ ಏನ್ರಿ ಅರ್ಥ? ನಮಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತನ? ನಮಗೂ ಬೇಕಾದಷ್ಟು ಕೆಲಸ ಇದೆ, ಆದ್ರೆ ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಇಲ್ಲಿ ಬಂದಿದ್ದೀವಿ. ಟ್ರಸ್ಟಿಗಳೇ, ನೀವು ಬಂದಿರೋದು ನಮಗೋಸ್ಕರ ಅಲ್ಲ, ವಿಷ್ಣುಗೆ ಸಪೋರ್ಟ್ ಮಾಡೋದಕ್ಕೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಮಗೂ ಗೊತ್ತಿದೆ, ಸುಮ್ಮನೆ ಇರ್ರಿ. ಏಯ್, ಗೌರವ ಇಲ್ಲದೆ ಮಾತಾಡಬೇಡ. ಕಳ್ತನ ಮಾಡಿ ಸಿಕ್ಕಾಕೊಂಡಿರೋವನು ನೀನು. ಈ ವಿಚಾರ ಇಲ್ಲಿರೋರು ಎಲ್ರಿಗೂ ಗೊತ್ತಿದೆ. ರೀ ಟ್ರಸ್ಟಿಗಳೇ, ಸಿಕ್ಕಾಕೊಂಡ್ರೆ ಮಾತ್ರ ಕಳ್ಳ, ಸಿಕ್ಕಾಕೊಳ್ದಿದ್ರೆ ಅವನ ಸಾಚನ? ದೇವಸ್ಥಾನದ ಪ್ರಿಂಟಿಂಗ್ ಲೆಕ್ಕದಲ್ಲಿ, ರಿಪೇರಿ ಲೆಕ್ಕದಲ್ಲಿ ನೀವೆಷ್ಟು ದುಡ್ಡನ್ನ ಹೊಡೆದಿದ್ದೀರಾ ಅಂತ ನಮಗೂ ಚೆನ್ನಾಗಿ ಗೊತ್ತು. ನಿಮ್ಮ ಮಗಳ ಎಜುಕೇಶನ್ನ ದೇವಸ್ಥಾನದಲ್ಲಿ ಹೊಡೆದ್ರಲ್ಲ, ಆ ದುಡ್ಡಲ್ಲೇ ಮಾಡ್ತಾ ಇದ್ದೀರಂತೆ. ಏಯ್, ಯಾವನ್ರಿ ಇವನು? ನನ್ನ ಮನೆ ಬಂದವನು ನನ್ನ ಬಗ್ಗೆ ಮಾತಾಡ್ತಾನೆ. ಬೊಗಳೋ ನಾಯಿಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನನಗಿಲ್ಲಿ ಮರ್ಯಾದೆ ಇಲ್ಲ ಅಂದಮೇಲೆ ಈ ಪಂಚಾಯತಿನಲ್ಲಿ ನಾನು ಇರೋದಿಲ್ಲ. ನಾನು ಹೊರಟೆ. ಪ್ರಶ್ನೆಗಳೇ, ನೀವು ಹಿರಿಯರು, ಒಂದು ನಿಮಿಷ ನಿಂತ್ಕೊಳ್ಳಿ. ನೀವು ನ್ಯಾಯ ಮಾಡ್ದೆ, ಇನ್ಯಾರು ಮಾಡ್ತಾರೆ ಇಲ್ಲಿ? ನಾನು ಒಂದು ಸಲ ಹೇಳಿದ ಮೇಲೆ ಮುಗಿದೋಯ್ತು. ನಾನು ಇಲ್ಲಿ ಇರಲ್ಲ ಅಂದ್ಮೇಲೆ ಇರಲ್ಲ. ಹೊರಟೆ. ಪ್ರಶ್ನೆಗಳೇ, ನನ್ನ ಮಾತು ಕೇಳಿ. ಆಯ್ತು ವಿಷ್ಣು ಅವರೇ, ನಿಮಗೆ 5 ನಿಮಿಷ ಟೈಮ್ ಕೊಟ್ಟಿಯಾರಲ್ಲ, ಅಷ್ಟರೊಳಗಡೆ ನಿಮ್ಮ ಮಾತಿಗೆ ಸರಿ ಹೋಗೋ ಸಾಕ್ಷಿ ಏನಾದರೂ ಇದ್ರೆ ಹುಡುಕೊಳ್ಳಿ.
ಕೇಳಲಿ? ಯಾವುದ್ರ ಬಗ್ಗೆ ಕೇಳಲಿ? ಕೇಳಬೇಕು ಅಂತಲೇ ಇದ್ರೆ ಹೇಗೆ ಶುರು ಮಾಡಲಿ? ಒಂದು ಅರ್ಥ ಆಗ್ತಿಲ್ಲ. ನಿನ್ನ ಗಂಡ ವಾಪಸ್ ಬರಲಿ ಅಂತ ಕೇಳ್ಕೊ. ನನ್ನ ಗಂಡ ವಾಪಸ್ ಬಂದೇ ಬರ್ತಾರೆ ಅಂತ ನನಗೆ ಗೊತ್ತು. ಅದರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ. ಹಾಗಿದ್ಮೇಲೆ ಅದನ್ನ ಯಾಕೆ ಕೇಳ್ಕೋಬೇಕು? ಎಷ್ಟು ನಂಬಿಕೆ ಅಲ್ವಾ ನಿನಗೆ? ಆ ನಂಬಿಕೆನೇ ನಿನ್ನನ್ನು ಕಾಪಾಡುತ್ತೆ. ಹಾಗಿದ್ರೆ ನಿನ್ನ ಹೆರಿಗೆಗೆ ಯಾವ ಅಡ್ಡಿ ಆತಂಕನೂ ಬರಬಾರ್ದು, ಮಗು ಆರೋಗ್ಯವಾಗಿ ಹುಟ್ಟಲಿ ಅಂತ ಕೇಳ್ಕೊ. ಹಾಂ, ನೀವು ಹೇಳೋದೇ ಸರಿ, ಹಾಗೆ ಕೇಳ್ಕೊತೀನಿ. ಕೃಷ್ಣ, ನನ್ನ ಮಗುನ ನನ್ನ ವಿಶ್ವಕ್ಕೆ ಹೆಮ್ಮೆಯಿಂದ ತೋರಿಸೋ ಹಾಗಾಗಲಿ. ಹುಟ್ಟೋ ಮಗುಗೆ ಯಾವುದೇ ತೊಂದರೆ ಆಗದೆ ಇರಲಿ, ಆರೋಗ್ಯವಾಗಿ ಹುಟ್ಟಲಿ. ನನ್ನ ಹೆರಿಗೆಗಿರೋ ಎಲ್ಲ ಕಂಟಕಗಳು ನಾಶ ಆಗೋಗ್ಲಿ. स्वस्ति न इन्द्रो वृतश्रवाः स्वस्ति न पूषा विश्ववेदाः. ಬೇಗಪ್ಪ ಅಂತ ಹೇಳಿದ್ನಲ್ಲ ರಿಷಿಕಾ, ಯಾಕೆ ಲೇಟ್ ಮಾಡ್ದ? ಬೇಗ ಅಂತಾನೆ ಹೊರಟೆ. ಬಸ್ ಸಿಗಬೇಕು, ಆಟೋ ಸಿಗಬೇಕು, ಈ ಟ್ರಾಫಿಕ್ ಬೇರೆ. ಆದರೂ ಸರಿಯಾದ ಟೈಮಿಗೆ ಬಂದೆ ತಾನೆ. ನೀನು ಸ್ವಲ್ಪ ಲೇಟಾಗಿ ಬಂದಿದ್ರು ಎಡವಟ್ಟು ಹಾಕೋಗಿರೋದು. ಹೋಗ್ಲಿ ಬಿಡು, ಅಂತೂ ಕರೆಕ್ಟ್ ಟೈಮಿಗೆ ಬಂದಿಲ್ಲ. ಥ್ಯಾಂಕ್ಸ್. ಆದರೂ ನಾನೇ ಸಾಕ್ಷಿ ಹೇಳ್ತಿದ್ದೀನಿ, ಅದನ್ನು ಒಪ್ಕೋತಿಲ್ಲ ಅವನು. ಎಷ್ಟು ಬಂಡ ಇರಬೇಕು. ನಾನು ಹೇಳಿದ್ದೇನೆ ಸುಳ್ಳು ಅಂತ ಹೇಳ್ತಿದ್ದಾನೆ. ಆ ದೇವರು ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಯಾರನ್ನ? ಆ ಶಾಂತನುನಾ? ಹಾಂ, ನೀನು ಶಾಂತನು ಸೇರಿಕೊಂಡು ರಾಧಿಕಾನ್ ವಿರುದ್ಧ ಎಷ್ಟು ಪಿತೂರಿ ನಡೆಸಿದ್ದೀರಾ. ಆಗ ಶಾಂತನು ಒಳ್ಳೆಯವನಾಗಿದ್ದ. ನಮ್ಮಲ್ಲಿ ಎರಡು ಪಾರ್ಟಿ ಮಾಡಿ ಅವನು ಆಡ್ತಿದ್ದ ದಾಟಕ್ಕೆ ನೀನು ತಾಳ ಹಾಕ್ತಿದ್ದೆ. ಆಗಲೂ ಶಾಂತನು ಒಳ್ಳೆಯವನಾಗಿದ್ದ. ಇಬ್ಬರು ಸೇರಿಕೊಂಡು ರಾಧಿಕಾನ ಎಷ್ಟು ಗೋಳೈಕೊಂಡಿದ್ದೀರಾ, ಎಷ್ಟು ಕಣ್ಣೀರು ಹಾಕ್ಸಿದ್ದೀರಾ, ನೆನಪಿಸ್ಕೋ. ಜೀಜು, ಅವಾಗ ಯಾರು ಒಳ್ಳೆಯವರು ಕೆಟ್ಟವರು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅತ್ತೆ ನನ್ನ ಇಲ್ಲಿ ಕರೆಸಿದ್ದೆ ರಾಧಿಕಂಗೆ ಟಾಂಗ್ ಕೊಡಬೇಕು ಅಂತ. ರಾಧಿಕನ್ನ ಹುಚ್ಚಿ ಕೆಟ್ಟವಳು ಅಂತ ಅನ್ಕೊಂಡಿದ್ದೆ. ನೀವು ಕೂಡ ಹಾಗೆ ಅನ್ಕೊಂಡಿದ್ರಿ. ರಾಧಿಕನ್ ಕಣ್ಣ ನೀರು ತರಿಸಿರೋರಲ್ಲಿ ನೀವು ಏನು ಕಡಿಮೆ ಇಲ್ಲ. ಶಾಂತನು ಎಲ್ಲರ ಕಣ್ಗೂ ಮಣ್ಣು ಎರ್ಚ್ದ. ಎಲ್ಲರೂ ಅದನ್ನ ನಂಬಿಟ್ರು. ಸತ್ಯ ಏನು ಅಂತ ಈಗ ತಾನೇ ನನಗೂ ಗೊತ್ತಾಗಿದ್ದು. ಸರಿ ಬಿಡು, ಈಗ ಹಳೆ ದಿನ ಎಲ್ಲ ನಾನು ಕೆತ್ಕೋದಕ್ಕೆ ಹೋಗಲ್ಲ, ನೀನು ಕೆತ್ಕೋದಕ್ಕೆ ಹೋಗಬೇಡ. ಈಗ ಕಾನೂನಿನ ಪ್ರಕಾರ ಶಾಂತನು ಕಳ್ಳಾಗಿದ್ದಾನೆ. ಅವನಂತೂ ಜೈಲಿಗೆ ಹೋಗೋದು ಫಿಕ್ಸು. ಆದರೆ ಅಪ್ಪನ್ನು ಜೈಲಿಗೆ ಕಳಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾನೆ. ಹಾಗಾದ್ರೆ ಶಾಂತನ ಹೇಳೋದನ್ನ ನಂಬಿಡ್ತಾರ? ಮಾವನ್ಗೂ ಶಿಕ್ಷೆ ಆಗತ್ತಾ? ಆಗೇನಾದರೂ ಅಪ್ಪ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ಅಪ್ಪ ಜೈಲಿಗೆ ಹೋಗಲ್ಲ. ಆ ಶಾಂತನು ಸೀದಾ ಮೇಲಕ್ಕೆ ಹೋಗ್ತಾನೆ. ನಾನೇ ಕಳಿಸ್ತೀನಿ ಅವನ್ನ. ತಲೆ ಕೆಟ್ಟಿದ್ಯಾ ಜೀಜು? ತಲೆ ಕೆಟ್ಟು ಹೋಗಿದೆ. ಆ ಮನೆ ಹಾಳ್ರ ಮಾತು ಕೇಳ್ಕೊಂಡು ಪಾಪ ಸುಮ್ಮನೆ ರಾಧಿಕಾನ ಮನೆಯಿಂದ ಆಚೆ ಹಾಕವೆ. ಯೋಚನೆ ಮಾಡಬೇಡಿ ಜೀಜು, ರಾಧಿಕನ್ ಕರ್ಕೊಂಡು ಬರ್ತೀನಿ ಅಂತ ಶ್ರೀ ಹೋಗಿದ್ದಾರೆ. ರಾಧಿಕಾ ಸಿಕ್ಕೇ ಸಿಗ್ತಾಳೆ. ಅಷ್ಟೋ ನಂಬಿಕೆನಾ? ನಂಬಿಕೆ ಶ್ರೀ ಮೇಲೆ. ಸರಿ, ರೆಡಿ ಹೋಗೋಣ. ಬಿಟ್ರೆ ತಾಯಿ ಮಗ ಇಬ್ಬರು ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ಎರಡನೇ ಬೇಡಿಕೆ ಕೇಳ್ಕೊ. ಕೃಷ್ಣ, ವಿಶ್ವ ನನಗೆ ತಾಳಿ ಕಟ್ಟಿ ಅವ್ರ ಮನೆ ಕರ್ಕೊಂಡು ಹೋದ್ರು. ಯಾವಾಗಲೂ ಆ ಮನೆಯಲ್ಲೇ ಇದ್ದು ಆ ಮನೆನ ಜೋಪಾನ ಮಾಡಬೇಕಾಗಿರೋದು ಒಬ್ಬಳು ಸೊಸೆ ಕರ್ತವ್ಯ. ಆದರೆ ಇವತ್ತು ನನ್ನಿಂದ ಆ ಕರ್ತವ್ಯನ ನಿಭಾಯಿಸೋದಕ್ಕಾಗ್ತಿಲ್ಲ. ಆ ಮನೆಯಲ್ಲಿ ನನಗಿರೋದಕ್ಕಾಗಲಿಲ್ಲ. ಆದರೆ ಆ ಮನೆ ಯಾವತ್ತೂ ಚೆನ್ನಾಗಿರಬೇಕು. ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ
ಯಾವಾಗಲೂ ನಗ್ನಗ್ತಾ ಇರಬೇಕು. ನನ್ನ ಗಂಡನ ಮನೆಯಲ್ಲಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ, ಆ ಮನೆ ನೆಮ್ಮದಿ, ಶಾಂತಿ, ಗೌರವ, ಮರ್ಯಾದೆ ಯಾವುದೂ ಹಾಳಾಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು. सर्वेषां स्वस्ति भवतु, सर्वेषां शान्तिर्भवतु, सर्वेषां पूर्णं भवतु, सर्वे